ಜನಸಾಮಾನ್ಯರ ಜೇಬಿಗೆ ಇದೀಗ ಮತ್ತೆ ದೊಡ್ಡ ಹೊಡೆತ ಬಿದ್ದಿದೆ. ಹೌದು, ಕಮರ್ಷಿಯಲ್ LPG ಸಿಲಿಂಡರ್ ದರ ಏಕಾಏಕಿ ಭಾರೀ ಏರಿಕೆ ಕಂಡಿದೆ. ಎಷ್ಟು ಹೇಳಿ? ಒಂದು ಸಿಲಿಂಡರ್ ಮೇಲೆ 993 ರೂಪಾಯಿ. ಅಂದ್ರೆ ಹಿಂದೆ 2159 ರೂಪಾಯಿ ಇದ್ದಂಥ ಸಿಲಿಂಡರ್ ದರ ಇದೀಗ 3152 ರೂಪಾಯಿ ಆಗಿದೆ. ಇದರಿಂದ ಹೋಟೆಲ್ ಆಗಿರ್ಬೋದು, ಟೀ ಅಂಗಡಿ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ವ್ಯಾಪಾರಿಗಳ ಬದುಕು ಹೇಗಾಗ್ಬೋದು ಯೋಚನೆ ಮಾಡಿ. ಹಾಗಾದ್ರೆ ಈ ದರ ಏರಿಕೆ ನೇರವಾಗಿ ನಿಮ್ಮ ಊಟದ ಬಿಲ್ಲಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ಬೋದು? ಇದ್ರ ಬಗ್ಗೆ ಹೋಟೆಲ್ ಮಾಲೀಕರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ಡಬಲ್ ಮಾಡಿಬಿಟ್ರೆ ಒಂದೇ ಸಾರಿ ಏನೋ 100-200 ರೂಪಾಯಿ ಅಂದ್ರೆ ಓಕೆ. ಇಟ್ಸ್ ಮೋರ್ ದೆನ್ 1000 ರೂಪೀಸ್ ಮೇಲೆ ಏರಿಕೆ ಮಾಡಿದರೆ ನಾವೆಲ್ಲ ಹೋಟೆಲ್ ಅವರೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಫೆಕ್ಟು ನಮಗೆ ತುಂಬ ಎಫೆಕ್ಟ್ ಆಗಿದೆ ಸರ್. ಈಗ 2 ತಿಂಗಳಿಂದ ಗ್ಯಾಸ್ ಬರ್ತಾ ಇಲ್ಲ, ಅದರಿಂದ ನಮಗೆ ತೊಂದರೆನೇ ಆಗಿದೆ. ಈಗ ಸೌದೆ ಒಲೆಯಲ್ಲಿ ಎಲ್ಲ ಮಾಡ್ತಾಯಿದ್ದೀವಿ, ಆದರೆ ಈಗ ಅದರಲ್ಲೇ ಪ್ರಾಬ್ಲಮ್ ಇದ್ದು ನಾವು ನಮ್ಮದು ಏನು ಕೇಳೋಂಗಿಲ್ಲ. ಈಗ ಕೇಳಿದ್ರೆ ಇದು ಮತ್ತೆ ಇದು 1000 ರೂಪಾಯಿ ಗ್ಯಾಸಿಂದ ಜಾಸ್ತಿ ಆಯ್ತು ಅಂತೆಲ್ಲ ಇನ್ನೂ ಪ್ರಾಬ್ಲಮ್ ಆಗುತ್ತೆ ನಮಗೆ. ಇದರಿಂದ ಏನು ಸರ್ಕಾರ ಏನು ಮಾಡುತ್ತೆ ಏನೋ ಗೊತ್ತಿಲ್ಲ. ಇನ್ನೇನು ಮುಂದಿನ ಅವ್ರದ್ದು ಏನು ನೋಡ್ಬೇಕು, ಏನಿದ್ರು ಜಾಸ್ತಿ ಮಾಡಬೇಕಾಗುತ್ತೆ ಸರ್. ಅಂದರೆ ನಾವು ಇನ್ನೇನು ರೇಟ್ ಜಾಸ್ತಿ ಮಾಡಿಲ್ಲ, ಇಲ್ಲಿ ಅದೇ ರೇಟ್ ಇದೆ ನಮ್ಮದು. ಅದರನ್ನು ಇನ್ನೂ ಜಾಸ್ತಿ ಆದರೆ ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ ಸರ್. ತೋಟದಲ್ಲಿ ಕೆಲಸ ಮಾಡಬೇಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಮಾಡಿದ್ರು 400 ಸಿಗಲ್ಲ. ಅವ್ರ ಜೀವನ ಹೆಂಗೆ ಮಾಡಬೇಕು? ಈಗ ನಾವೇ ನಮ್ಮ ಗದ್ದೆಯಲ್ಲೇ ಮಾಡ್ತಾ ಇರ್ತಾರೆ, ಅವರಿಗೆ ಪ್ರತಿದಿನ ಈಗ 400 ಕೊಡ್ತೀವಿ ಅಂದರೆ ಅವರು ತಿನ್ನೋಕ್ಕೆ ಊಟಕ್ಕೆ ಎಲ್ಲ ಥರ ತೊಂದರೆ. ಈಗ ಹೋಟೆಲ್ಗಳಲ್ಲಿ ಬೆಂಗಳೂರಲ್ಲಿ ಏನೋ ಅಂತ ಒಂದು ಕೆಲಸಕ್ಕಂತ ಬಂದರೆ ಹೈ ರೇಟ್ ಮಾಡಿಬಿಡ್ತಾರೆ. ನಾವು ಒಂದೇನೋ ಒಂದು ಕೆಲಸಕ್ಕೆ ಚಿಕ್ಕ ಕೆಲಸಕ್ಕೆ ಬಂದಿರ್ತೀವಿ, ಇಲ್ಲಿ 2-3 ದಿವಸ ಇರಬೇಕಂದ್ರೂ ನಮ್ಮ ಬಜೆಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಆದರೆ ಬೆಂಗಳೂರಿಗೆ ಬರೋಕ್ಕಾಗಲ್ಲ. ಈ ಥರ ಬೆಳವಣಿಗೆ ಆದರೆ ನಮ್ಮಲ್ಲಿ ಯಾವುದು ಇದು ಆಗಲ್ಲ ಸರ್. ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲ ಥರನೂ ವ್ಯವಸ್ಥೆ ಮಾಡಿ ಬಡವರಿಗೆ ಅನುಕೂಲ ಆಗಂಗೆ ಮಾಡಬೇಕು ಸರ್. ಇದು ಒಂದು ಮಾಫಿಯಾ ಮಾಡ್ಕೊಂಡಿದ್ದಾರೆ. ಇದು ಎಂಡ್ ಆಫ್ ದ ಡೇ ನಮಗೆ ತೊಂದರೆ ಆಗುತ್ತೆ. ಸಾಮಾನ್ಯ ಜನರು ನಮ್ಮ ಮೇಲೇ ಇದಾಗೋದು, ಈ ಎಫೆಕ್ಟ್ ಎಲ್ಲ ಆಗೋದು ನಮಗೆ. ಇವಾಗ ನನಗೆ ಒಂದು 10,000 ಸಂಬಳ ಬರುತ್ತೆ, ನನ್ನ ಬಜೆಟ್ ಇರುತ್ತೆ, ನನ್ನ ಫ್ಯಾಮಿಲಿ ಬಜೆಟ್ ಇರುತ್ತೆ. ಅದು ಇವಾಗ 10,000ಗಿಂತ ನಾನು 20,000 ಡಬಲ್ ಆಗಿಬಿಟ್ಟಿದೆ. ಇವಾಗ ರೇಟ್ ಜಾಸ್ತಿ ಮಾಡಲೇಬೇಕಾಗಿರುತ್ತೆ. ಆ್ಯಂಡ್ ಓವರ್ ಹೆಲ್ಸು ನಮಗಿರೋದು, ನಾವು ಮೋರ್ ದೆನ್ 150 ಪೀಪಲ್ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇದರಿಂದ ಬಂದುಬಿಟ್ಟು 150 ಪೀಪಲ್ ಫ್ಯಾಮಿಲೀಸ್ ರನ್ ಆಗಬೇಕಂದ್ರೆ ಕಂಪನಿ ಹ್ಯಾಸ್ ಟು ಡೂ ಸಮಥಿಂಗ್. ಸೊ 100% ಪ್ರೈಸ್ ಹೈಕ್ 100% ಇದ್ದೇ ಇರುತ್ತೆ. ಸೊ ಮೇ ಬಿ ಆ ಹೋಟೆಲ್ ಅಸೋಸಿಯೇಷನ್ ಮೆಂಬರ್ಸ್ ಕಂಪ್ಲೀಟ್ ಟೀಮ್ ಗ್ಯಾದರ್ ಆಗಿ ಇದ್ರ ಬಗ್ಗೆ ಏನಾದರೂ ಅವರೇನಾದರೂ ಇನ್ವಾಲ್ವ್ ಆಗಿ ಇಫ್ ದ ರಿಕ್ವೆಸ್ಟ್ ಟು ದ ಗೌರ್ಮೆಂಟ್ ಕ್ಯಾನ್ ಡೂ ಸಮಥಿಂಗ್. ಯಾವುದೇ ವಿಷಯಗಳು ಪಾಸಿಬಲ್ ಇಲ್ಲ ಅಂತಿಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಕಾಲ್ ಆ್ಯಂಡ್ ಟೇಕ್ ಅ ಡಿಸಿಷನ್. ಒಟ್ಟಲ್ಲಿ ಈ LPG ಸಿಲಿಂಡರ್ ದರ ಏರಿಕೆ ಕಂಡಿರತಕ್ಕಂಥದ್ದು ಸಣ್ಣ ವ್ಯಾಪಾರಿಗಳ ಬದುಕಿಗೆ ಮತ್ತೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಇದರ ಒಂದು ಪರಿಣಾಮ ಜನಸಾಮಾನ್ಯರ ಮೇಲೆ ಬೀಳೋದಂತೂ ಖಚಿತವಾಗಿದೆ. ಇನ್ನು ಮುಂದೆ ಒಂದು ಕಾಫಿ ಟೀ ತಗೋಬೇಕಾದ್ರೂ ಅಥವಾ ಹೋಟೆಲ್ಗೆ ಹೋಗಿ ಊಟ ಆರ್ಡ್ರ್ ಮಾಡಬೇಕಾದ್ರೂ ಹೆಚ್ಚುವರಿ ಹಣ ಕೊಡಬೇಕಾದಂಥ ಪರಿಸ್ಥಿತಿ ಬಂದೊದಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು, ಆದಷ್ಟು ರೇಟನ್ನು ಕಡಿಮೆ ಮಾಡಬೇಕು ಅನ್ನೋದು ಹೋಟೆಲ್ ಮಾಲೀಕರ ಒತ್ತಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ಪ್ರಮೋದ್ ಬೋಪಣ್ಣ, ವಿಸ್ತಾರ ನ್ಯೂಸ್, ಬೆಂಗಳೂರು.